ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನು ಇವತ್ತು ತುಂಬಾ ಸಿಂಪಲ್ ಆಗಿ ಮೊಟ್ಟೆ ಬೋಂಡನ ಮನೆಯಲ್ಲಿ ಯಾವ ರೀತಿ ಮಾಡಬಹುದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡು ಅದಕ್ಕೆ ಅದಕ್ಕೆ 1/3 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡು ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಕ್ಕಿ ಹಿಟ್ಟನ್ನ ತಗೋಬೇಕು ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್, 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಕೆಂಪು ಖಾರದ ಪುಡಿ, 2 ಹನಿ ನಿಂಬೆ ಹಣ್ಣಿನ ರಸ, ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಮೊಟ್ಟೆನ ಒಡೆದು ಹಾಕೊಳ್ತಿದ್ದೀನಿ. ಚಿಟಿಕೆ ಅರಿಶಿನ ಪುಡಿನ ಸೇರಿಸಿ ಈ ರೀತಿಯಾಗಿ ವಿಸ್ಕರ್ ಸಹಾಯದಿಂದ ವಿಸ್ಕ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಈ ರೀತಿಯಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ತುಂಬಾನು ತೆಳುವಾಗಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈ ರೀತಿ ಅದಕ್ಕೆ ಇರಬೇಕು. ನಾನಿಲ್ಲಿ ಒಂದು 5 ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅವನ್ನ ಈ ರೀತಿಯಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಬೇಕು. ನೋಡಿ, 5 ಮೊಟ್ಟೆಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. 10 ಪೀಸ್ಗಳಾಗಿವೆ. ನಂತರ ಸೀಳಿ ಇಟ್ಕೊಂಡಿರುವ ಮೊಟ್ಟೆಗಳನ್ನ ಈ ರೀತಿಯಾಗಿ ಹಿಟ್ಟಿನಲ್ಲಿ ಅದ್ದಿ ಇಡಬೇಕು. ನಂತರ ಒಂದೊಂದೇ ಪೀಸ್ ಅನ್ನ ಈ ರೀತಿಯಾಗಿ ಕೋಟಿಂಗ್ ಮಾಡಿ ಹಿಟ್ಟಿನಲ್ಲಿ ಅದ್ದಿ ಕೋಟಿಂಗ್ ಮಾಡಿ ಕಾಯ್ದಿರೋ ಎಣ್ಣೆಗೆ ನಿಧಾನವಾಗಿ ಬಿಡಬೇಕು. ಎಲ್ಲ ಮೊಟ್ಟೆಗೂ ಈ ರೀತಿ ಕೋಟಿಂಗ್ ಮಾಡಿ ನಿಧಾನವಾಗಿ ಬಿಡಬೇಕು. ನೋಡಿ, ಈ ರೀತಿಯಾಗಿ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಯಾಕಂದ್ರೆ ಹೈ ಫ್ಲೇಮ್ ನಲ್ಲಿ ಇಟ್ರೆ ಮೇಲೆ ಕೆಂಪಗಾಗಿರುತ್ತೆ, ಒಳಗಡೆ ಹಸಿ ಹಸಿಯಾಗಿ ಉಳಿದಿರುತ್ತೆ. ಅದಕ್ಕೆ ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಟು ಮೊಟ್ಟೆಗಳನ್ನ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ನಂತರ ಈ ರೀತಿಯಾಗಿ 2 ಸೈಡ್ ಬೇಯಿಸ್ಕೊಳ್ಬೇಕು. ನಿಧಾನವಾಗಿ ಈ ರೀತಿ ಸ್ಪೂನ್ ನ ಸಹಾಯದಿಂದ ಹೊಳಿಸಿ ಹಾಕೊಳ್ಬೇಕು. ಕಷ್ಟ ಏನಿಲ್ಲ, ಈಜಿ ರೆಸಿಪಿ. ಮೊಟ್ಟೆ ಒಂದು ಬೇಯಿಸ್ಕೊಂಡ್ ಬಿಟ್ರೆ 5 ನಿಮಿಷದಲ್ಲಿ ಆಗೋ ರೆಸಿಪಿ ಇದು. ಮೊಟ್ಟೆ ಇವಾಗ 2 ಸೈಡ್ ಕೂಡ ಫ್ರೈ ಆಗಿದೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಎಣ್ಣೆಯಿಂದ ತೆಗಿಬೇಕು ಒಂದೊಂದನ್ನ. ನೋಡಿ, ಗರಿ ಗರಿಯಾದ ಮೊಟ್ಟೆ ಬೋಂಡ ಅತ್ಯಂತ ಸುಲಭದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿಯಾಗಿ ಬಂದಿದೆ. ಥ್ಯಾಂಕ್ ಯು.